ಈ ನಮ್ಮ ಜಯಂತ್ ದೇವದ ಆಗಿರ್ಬೋದು, ಯೂಟ್ಯೂಬರ್ ಅಭಿಷೇಕ್ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಇವರೆಲ್ಲರೂ ನಿಮಗೆ ಗೊತ್ತದ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥದ್ದು ತಲುಬಿಡ ಅಲ್ಲಿ ಮಹಚರು ಆಗ್ಯದ. ಅದು ಈ ಒಂದು ನಮ್ಮ ಬುರುಡೆದಾರ ಇಲ್ಲ ಸಮಯದಲ್ಲಿ ಮಹಜರ್ ಮಾಡಿದ್ದಾರೆ. ಅದಕ್ಕೆ ಮಹಜರ್ಗೆ ನಮ್ಮ ವಿಠಲಗೌಡ ಅಂದ್ರೆ ಸೌಜನ್ಯ ಮಾವ್ರನ್ನ ಕರೆಸಿದಾರ. ಜೊತೆಗೆ ನಮ್ಮ ಮಟ್ಟಣ್ಣವರು ಇವರೆಲ್ಲರೂ ಅಲ್ಲಿದ್ದಂಥದ್ದು SIT ತನಿಖೆ ಮುಂದುವರಿಸದ. ಇದು ಸಂತೋಷ ಪಡುವ ವಿಷಯ. ಮತ್ತು ಅಲ್ಲಲ್ಲಿ ನಮ್ಮ ಹೆಗ್ಗಡೆ ಅವರು ಸಹಿತ ನಾವು ಇಲ್ಲದ್ರಲ್ಲಿ ಹೇಳಿದ್ದಾರೆ, ಆ ಪ್ರಶ್ನೆಗಳೂ ಇಲ್ಲ, ಅವರು ಒಪ್ಪುಗಳಿದ್ದಾರೆ. ತನಿಖೆ ನಿರಂತರ ನಿಧಾನಕ್ಕೆ ಸ್ಪಷ್ಟವಾಗಿ ಆಗಿದೆ ಅನ್ನೋದು ಸತ್ಯ ಹೊರಗೆ ಬರಲಿ ಅಂತ. ಯಾಕಂದ್ರೆ ಸತ್ಯ ಸಿಗುವುದರ ಸುಲಭದ ಕೆಲಸ ಅಲ್ಲ, ಸತ್ಯನ ಹುಡುಕೋದು ಭಾಳ ಕಷ್ಟದ ಕೆಲಸ. ಜೊತೆಗೆ ಸತ್ಯ ಹೇಳುವವರನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಆ ದಿಶೆಯಲ್ಲಿ SIT ಇದ್ದಿದ್ದು ಭಾಳ ಸ್ಪಷ್ಟವಾಗಿ ಅವನಿಗೆ ರಕ್ಷಣೆ ಕೊಡುವಂಥ ಕೆಲಸ, ಅದು ಜೈಲಿನಲ್ಲಿ ಇಡುವಂಥ ಕೆಲಸ. ಮತ್ತು ಇನ್ನೊಂದು ನಾವು ತಿಳ್ಕೊಬೇಕಾಗಿದೆ, ಜೈಲಿನಲ್ಲೂ ಸಹಿತ ಕ್ರಿಮಿನಲ್ಸ್ ಇರ್ತಾರೆ ಅಂತೇಳಿ. ಯಾಕಂದ್ರೆ ಜೈಲಿರೋದು ಕ್ರಿಮಿನಲ್ಸ್ಗಾಗಿ ಅಲ್ಲಿ ಅವರಿಗೆ ಧಕ್ಕೆ ಆಗದ ನೋಡುವ ಕೆಲಸನೂ ನಮ್ಮ SIT ನಮ್ಮ ಪೊಲೀಸ್ ವ್ಯವಸ್ಥೆಯ ಅನಿವಾರ್ಯ ಅಂಗಗಳನ್ನು ನಾವು ಮತ್ತೆ ಇವತ್ತು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಆ ವ್ಯಕ್ತಿಗೆ ಪೆಟ್ಟಾಗಬಾರ್ದು, ಜಯಂತ್ ಅವ್ರಿಗೆ ಪೆಟ್ಟಾಗಬಾರ್ದು. ಅನೇಕ ಸಾಕ್ಷಿದಾರರು ಬರ್ತಾ ಇದ್ದಾರೆ, ಅವ್ರಿಗೆ ಪೆಟ್ಟಾಗಬಾರ್ದು. ಯಾಕಂದರೆ ಎದುರಾಳಿ ಚೈನಾದ ಡ್ರ್ಯಾಗನ್ ಇದ್ದಂಗಿದ್ದಾರೆ. ಆಳಿದ್ರೆ ನಡೀತದೆ, ಹುಲ್ಲು ಹಾಕಿದ್ರೆ ಕಪ್ಪಾಗಿಬಿಡ್ತದೆ, ಸುಮ್ಮನೆ ಆಗಿಬಿಡ್ತದೆ. ಡ್ರ್ಯಾಗಾನ್ ಮಾಂಸಾಹಾರಿ, ಆ ಡ್ರ್ಯಾಗಾನ್ ಯಾವುದದು ಹುಡುಕ್ಬೇಕಾಗ್ಯದ. ಇನ್ನೂ ನಡೀತದೆ ತನಿಖೆ. ಈಗ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಚೈನಾದ ಡ್ರ್ಯಾಗನ್ ಅಲ್ಲ, ಅದು ಆಳಿಂತಿ ಅಲ್ಲ, ಅಥವಾ ಮಾಂಸಾಹಾರಿ ಹುಲಿನೂ ಅಂದರೂ ಅಡ್ಡಿ ಇಲ್ಲ. ಭಕ್ಷಕ, ನರಭಕ್ಷಕ ಅವ್ರು ಹಿಡಿದು ಅದು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಅದ್ರ ಹಿಂದೆ ಒಂದು ಏನೂ ದೊಡ್ಡ ಶಕ್ತಿ ಅದ. ಇವತ್ತೇನೋ ಅವ್ರು ಆರೋಪ ಮಾಡ್ತಾ ಇರ್ತಾರೆ, ಮತ್ತೇನೋ ಅವ್ರ ಹಿಂದೆ ಯಾರೋ ಅದಾರ, ಮತ್ತೊಬ್ಬರಿಂದ ಏನೋ ವಿದೇಶಿ ದುಡ್ಡಿದ ಆದದ ಇದು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಅವ್ರು ಸಿಗ್ತಾ ಇಲ್ಲ. ಆರೋಪ ಮಾಡಿದ ಅವ್ರು ಹಿಂದಿದಂಥವ್ರು ಅವರು ಹಿಡಿಯೋಂಥ ಕೆಲಸವನ್ನು ಇಲ್ಲಿ ಮಾಡಬೇಕಾಗಿದೆ. ಇವ್ರಿಗೆ ಆರೋಪ ಮಾಡೋದು, ಅವ್ರಿಗೆ ಆರೋಪ ಮಾಡೋದು ಸಹಿತದ. ಬಟ್ ಅಲ್ಲಿ ಅನೇಕ ಹೆಣ್ಣು ಮಕ್ಕಳಿಗೆ, ಅನೇಕ ಯುವತಿಯರಿಗೆ, ಅನೇಕ ಬಾಲಕಿಯರಿಗೆ, ಅನೇಕ ಯುವಕರಿಗೆ, ಅನೇಕ ಜನರಿಗೆ ಅಲ್ಲೇ ಆಗಿದ್ದರೆ ಸುಳ್ಳಲ್ಲ, ಸಾಕ್ಷಿ ಸಮೇತ. ಸೌಜನ್ಯ ದೊಡ್ಡ ಎಕ್ಸಾಂಪಲ್. ವೇದವಲ್ಲಿ